ನಿರ್ಲಕ್ಷ್ಯಕ್ಕೆ ಬಾಲಕಿ ಸಾವನ್ನಪ್ಪಿದ್ದಾಳೆ. ಸ್ವಿಮ್ಮಿಂಗ್ ಪೂಲ್ನಲ್ಲಿನ ನೀರಿನಲ್ಲಿ ಕರೆಂಟ್ ಶಾಕ್ ಹೊಡೆದಿರುವಂತದ್ದು. ನೀರಿನಲ್ಲಿ ವಿದ್ಯುತ್ ಇರುವ ಬಗ್ಗೆ ಸ್ಥಳೀಯರಿಂದ ಟೆಸ್ಟ್ ಕೂಡ ಮಾಡಲಾಗಿದೆ. ಅವಘಡ ನಡೀತಾ ಇದ್ದಂತೆ ಘಟನೆ ಬಗ್ಗೆ ಪರಿಶೀಲನೆಯನ್ನು ಮಾಡಲಾಗಿದೆ. ನೀರಿನಲ್ಲಿ ವಿದ್ಯುತ್ ಇರುವುದು ಖಚಿತಪಡಿಸಿಕೊಂಡಿದ್ದಾರೆ ನಿವಾಸಿಗಳು. ನೀರಿನಲ್ಲಿ ವಿದ್ಯುತ್ ಇರುವ ಬಗ್ಗೆ ಟೆಸ್ಟರ್ ಮೂಲಕ ಪರಿಶೀಲನೆಯನ್ನ ಮಾಡಲಾಗಿದೆ. ಸ್ಥಳೀಯರು ವಿದ್ಯುತ್ ಟೆಸ್ಟ್ ಮಾಡಿರುವ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡಗೆ ಸಿಕ್ಕಿದೆ. ಮಗಳ ಸಾವಿಗೆ ಈಗ ನ್ಯಾಯ ಒದಗಿಸಲು ಪೋಷಕರು ಆಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ, ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನಲ್ಲಿ ನಿವಾಸಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಬೆಳಿಗ್ಗೆಯಿಂದಲೇ ಪ್ರತಿಭಟನೆ ಮಾಡ್ತಾ ಇದ್ರು. ಅಲ್ಲಿ ಯಾವುದೇ ರೀತಿಯ ಫೆಸಿಲಿಟಿಗಳು ಇಲ್ಲ, ಯಾವುದೇ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೂಡ ತೆಗೆದುಕೊಂಡಿರಲಿಲ್ಲ. ಏನೆಲ್ಲ ಮ್ಯಾನೇಜ್ಮೆಂಟ್ ಇತ್ತು, ಆ ಒಂದು ಮ್ಯಾನೇಜ್ ಮಾಡೋದ್ರಲ್ಲಿ ವಿಫಲವಾಗಿದೆ ಅಂತಾನೆ ಹೇಳ್ಬೋದು. ಅಲ್ಲಿರುವಂತಹ ನಿವಾಸಿಗಳು ಪ್ರತಿಯೊಂದು ಕಂಪ್ಲೇಂಟ್ ಅನ್ನ ಕೂಡ ಹೇಳ್ತಾ ಇದ್ರು. ಮೊದಲೇ ಇಲ್ಲಿ ಕರೆಂಟ್ ಶಾಕ್ ಹೊಡೆದಿತ್ತು. 15 ತಿಂಗಳ ಮಗುಗೂ ಕೂಡ ಕರೆಂಟ್ ಶಾಕ್ ಆಗಿತ್ತಂತೆ. ಅದ್ರ ಬಗ್ಗೆ ಅಲ್ಲಿನ ನಿವಾಸಿಗಳು ಹೇಳಿದ್ರು. ಆದ್ರೆ ಯಾವುದೇ ರೀತಿಯ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿಲ್ಲ. ಈಗ 10 ವರ್ಷದ ಬಾಲಕಿ ಮಾನ್ಯ ಸಾವನ್ನಪ್ಪಿದ್ದಾಳೆ ಈ ಒಂದು ಕರೆಂಟ್ ಶಾಕ್ನಿಂದ. ಏನು ವಿದ್ಯುತ್ ಶಾಕ್ನಿಂದ 10 ವರ್ಷದ ಬಾಲಕಿ ಮೃತಪಟ್ಟಿದ್ದಾಳೆ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನಲ್ಲಿ. ಈಗ ನಾವು ದುರ್ಘಟನೆ ನಡೆದಂಥ ಸ್ಥಳದಲ್ಲಿ ಇರ್ತಕ್ಕಂಥದ್ದು ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಈ ಒಂದು ಸ್ವಿಮ್ಮಿಂಗ್ ಪೂಲ್ ಏನಿದೆ, ಇದರಲ್ಲೇ ಮಗುನ ಒಂದು ಮೃತದೇಹವನ್ನು ಇಲ್ಲಿಯ ನಿವಾಸಿಗಳು ಎತ್ಕೊಳ್ಳುವಂಥದ್ದು. ಇಲ್ಲಿ ವೈರ್ಗಳನ್ನು ನೋಡ್ತಾ ಇರ್ಬೋದು. ಇಲ್ಲಿ ಸಾಕಷ್ಟು ವೈರ್ಗಳನ್ನು ಹಾಗೆ ಬಿಟ್ಟಿರ್ತಕ್ಕಂಥದ್ದು ಮತ್ತು ಜಂಕ್ಷನ್ ಬಾಕ್ಸ್ಗಳನ್ನು ಹಾಗೆ ಬಿಟ್ಟಿರ್ತಕ್ಕಂಥದ್ದನ್ನು ನೀವು ಭಾಳ ಸ್ಪಷ್ಟವಾಗಿ ನೋಡ್ಬೋದಾಗಿದೆ. ಜೊತೆಗೆ ಒಂದು ವಿಡಿಯೋ ಏನೀಗ ರಿಪಬ್ಲಿಕ್ ಕನ್ನಡಗೆ ಲಭ್ಯ ಆಗಿದೆ. ಅದರಲ್ಲಿ ಈ ಘಟನೆ ಆದ ಬಳಿಕ ಅಂದರೆ ಮಗುವನ್ನು ಹೊರಗಡೆ ತೆಗೆದ ನಂತರ, ಮಗುವಿನ ಮೃತದೇಹವನ್ನು ಹೊರಗಡೆ ತೆಗೆದ ಬಳಿಕ ಒಂದಷ್ಟು ಜನ ನಿವಾಸಿಗಳು ಇಲ್ಲಿ ಆ ನೀರಿಗೆ ವಿದ್ಯುತ್ ಟೆಸ್ಟರನ್ನು ಇಟ್ಟು ಟೆಸ್ಟ್ ಮಾಡ್ತಾರೆ. ಆಗ ಗೊತ್ತಾಗೋದೇನಂತಂದರೆ ಅದು ಲೈಟ್ ಆಗ್ತಾ ಇರ್ತದೆ. ಅಂದರೆ ಸ್ವಿಮ್ಮಿಂಗ್ ಪೂಲ್ಗೂ ಸಹ ವಿದ್ಯುತ್ ಪ್ರವಹಿಸಿತ್ತು ಅನ್ನೋದು ಭಾಳ ಸ್ಪಷ್ಟವಾಗಿ ಆ ವಿಡಿಯೋದಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಷ್ಟೊತ್ತು ಏನು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಬಿದ್ದು ಸತ್ತಿದಾರ ಅಥವಾ ಕರೆಂಟ್ ಶಾಕ್ನಿಂದ ಆಗಿದೆಯೋ ಅನ್ನೋ ಒಂದು ಅಷ್ಟು ಅನುಮಾನಗಳಿದ್ವು. ಆದರೆ ಈಗ ಈ ವಿಡಿಯೋ ಸಿಕ್ಕಿದ ನಂತರ ಮತ್ತು ಇಲ್ಲಿಯ ಪರಿಸ್ಥಿತಿಯನ್ನು ನೋಡ್ತಾ ಇದ್ದರೆ ಬಹುತೇಕ ಈ ಒಂದು ಮಗುವಿನ ಸಾವಿಗೆ ವಿದ್ಯುತ್ ಪ್ರವಹಿಸಿರ್ತಕ್ಕಂಥದ್ದು ಮತ್ತು ಇದನ್ನು ಮೇಂಟೆನೆನ್ಸ್ ಮಾಡಬೇಕಾಗಿದ್ದಂಥವರ ದಿವ್ಯ ನಿರ್ಲಕ್ಷ್ಯದಿಂದನೇ ಈ ದುರ್ಘಟನೆ ನಡೆದಿರೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಸಾವಿಗೆ ಅಂದರೆ 10 ವರ್ಷದ ಬಾಲಕಿಯ ಸಾವಿಗೆ ಯಾರು ಹೊಣೆ ಆಗ್ತಾರೆ? ನಿಜಕ್ಕೂ ಇಷ್ಟು ಪ್ರೆಸ್ಟೀಜಿಯಸ್ ಅಪಾರ್ಟ್ಮೆಂಟಲ್ಲಿ ಇಷ್ಟು ಎಲ್ಲ ವಿದ್ಯಾವಂತರೇ ವಾಸ ಮಾಡೋ ಜಾಗದಲ್ಲಿ ಒಂದು 10 ವರ್ಷದ ಬಾಲಕಿ ಇಲ್ಲಿಯ ಆಡಳಿತ ಮಂಡಳಿ ಮತ್ತು ಇಲ್ಲಿಯ ಮೇಂಟೆನೆನ್ಸನ್ನು ನೋಡ್ಕೊಳ್ಬೇಕಾಗಿದ್ದಂಥ ಆಡಳಿತ ಮಂಡಳಿಯ ವೈಫಲ್ಯಕ್ಕೆ ಬಲಿಯಾಗ್ತಾರೆ ಅಂದರೆ ನಿಜಕ್ಕೂ ಅದು ದುರಂತವೇ ಸರಿ. ಸದ್ಯಕ್ಕೆ ಸ್ಥಳಕ್ಕೆ DCP ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದು, ಬೆಸ್ಕಾಂಗೂ ಕೂಡ ಈ ಘಟನೆ ಬಗ್ಗೆ ಒಂದು ವರದಿಯನ್ನು ಕೊಡಿ ಅಂತೇಳಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಒಂದು ಕಡೆ ಮರಣೋತ್ತರ ಪರೀಕ್ಷೆಯ ವರದಿ ಜೊತೆಗೆ ಬೆಸ್ಕಾಂ ಏನು ವರದಿಯನ್ನು ನೀಡುತ್ತೆ ಅನ್ನೋದನ್ನು ಆಧರಿಸಿ ಪೊಲೀಸರು ಕ್ರಮವನ್ನು ತೆಗೆದುಕೊಳ್ಳುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ನಾಗರಾಜ್ BF ಚಂದ್ರ, ರಿಪಬ್ಲಿಕ್ ಟಿವಿ ಕನ್ನಡ, ಬೆಂಗಳೂರು.